ಅರ್ಜುನ್, ಭೈರವಿ, ಬನ್ನಿ. ಮದುವೆ ಗಿಡ ಹಾಕ್ಸಿದ್ಮೇಲೆ ಮದುವೆ ಕೆಲಸನ ಪ್ರಾರಂಭ ಮಾಡ್ತೀವಿ. ಮೊದಲನೇದಾಗಿ ಶುಭ ಸೂಚನೆ ಕಾಣಲಿ ಅಂತ ಅರ್ಶನ ಹಾಕ್ಸಿ, ಅದಾದ್ಮೇಲೆ ಮಿಕ್ಕಿದ ಕೆಲಸಗಳನ್ನೆಲ್ಲ ಶುರು ಮಾಡ್ತೀವಮ್ಮ. ಈ ಶಾಸ್ತ್ರನೆಲ್ಲ ಮುತ್ತೈದರು ಬಂದು ಶುರು ಮಾಡಿ ಅಮ್ಮ. ಶುಭಕರವಾದ ಕಾರ್ಯಗಳಲ್ಲಿ ಮದುವೆ ಕೆಲಸ ಮಾಡ್ತಾ ಇದೀವಿ ಅನ್ನೋ ಸಂತೋಷದಲ್ಲಿ ತುಂಬಾ ಜನ ಬಣ್ಣಗಳನ್ನ ಎರ್ಚ್ಕೋತಾರಮ್ಮ. ಆ ಸಂಪ್ರದಾಯ ನಿಮ್ಗಿದೆಯೇನಮ್ಮ? ಇಲ್ದೆ ಏನು ಪುರೋಹಿತ್ರೆ, ಸಂತೋಷ ಹಂಚ್ಕೋಬೇಕು ಅಂದ್ರೆ ಬಣ್ಣ ಹಾಕಿಸ್ಕೊಳ್ಳೇಬೇಕಲ್ವಾ? ಮತ್ತಿನೇನು, ಹಾಗಾದ್ರೆ ಪ್ರಾರಂಭ ಮಾಡಿ. ಶುಭಮಸ್ತು. ಬಣ್ಣದ ಬೆಳ್ಳಿ ಹೋಳಿ 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 ರಂಗಿನ ರಂಗೋಲಿ. ಕಾಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ, ಮೋಡದ ಕಡಲಿಂದ ಪನ್ನೀರ ಕಡೆಯೋಣ, ಬಿಳಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ. ಹೋಳಿ 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 ಬಣ್ಣದ ಬೆಳ್ಳಿ ಹೋಳಿ. ಅರಿಶಿನ ಕುಂಕುಮವ ಒಂದು ಕ್ಷಣ ಬೆರೆಸೋಣ, ಹಸಿರಿನ ಜೊತೆಯಲ್ಲಿ ಒಂದು ಕ್ಷಣ ಇರಿಸೋಣ. ರವಿವರ್ಮನಕ್ಕರೆ ಕ್ಷಮಿಸು ಬಣ್ಣದ ಹಬ್ಬ ಹತ್ತೋಣ, ಕುಣಿಯಾಡೋಣ. ಏನಂದ್ರೆ
ಓಕ್ಲಿ ಆಟ ಆಡೋಣ ರೀ ನಾವೂನು. ಓಕ್ಲಿ ಆಡ್ತೀಯಾ? ಹೌದು ರೀ, ಅದ್ ಯಾವಾಗೋ ನಮ್ ಮದ್ವೆ ಆದಾಗ ಆಡಿದ್ದು, ಮತ್ತೆ ಆಡೋಣ ರೀ. ಹೋಗೆ ಹೊರಗೋಗೆ. ಓಕ್ಲಿ ಅಂತೆ, ಓಕ್ಲಿ ಹಬ್ಬ ನಡೀತಿರೋದು ನಮ್ಮ ಮಗನ್ ಮದ್ವೆ ಅನ್ಕೊಂಡಿದ್ಯಾ? ನಮ್ ಶತ್ರು ಮದ್ವೆ. ಅದ್ ಹಾಗಲ್ಲ ರೀ, ನಾವೀಗ ಓಕ್ಲಿ ಆಟ ಆಡದೆ ದೂರನೇ ಇದ್ರೆ ಮನೇಲಿ ಎಲ್ಲಾರ್ಗೂ ಡೌಟ್ ಬರುತ್ತೆ ರೀ, ಅದಕ್ಕೆ ಆಡೋಣ ರೀ. ಓಕ್ಲಿ ಆಡ್ಬೇಕು ಅಂತೀಯಾ? ಆಯ್ತು, ಎಲ್ಲಿ ತೋರ್ಸು ತೋರ್ಸು. ಹೋಗು. ನಿನ್ ಮುಖದ ಮೇಲಿರೋ ಬಣ್ಣ ತುಂಬಾ ಚೆನ್ನಾಗಿದೆಯಮ್ಮ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದ್ಯಾ. ನಿನ್ ಮುಖ ಕೂಡ ಚೆನ್ನಾಗಿದೆ. ಅಪ್ಪ ಈಗ ಏನ್ ಮಾಡು ಅಂತೀಯಾ? ನೀನು ಒಳಗಡೆ ಹೋಗೋ ದಡ್ಡ. ನಮ್ಮಪ್ಪ ನಿನ್ನ ಗುರ್ತಿಡಿಬೇಕು ಅಂದ್ರೆ ನಿನ್ ಮುಖದಲ್ಲಿರೋ ಹರ್ಷಣ ಇರಬಾರ್ದು. ಚಿಕ್ಕಮ್ಮ, ಎಲ್ಲರೂ ಬಣ್ಣ ಹಚ್ಕೊಂಡು ಆಡ್ತಾ ಇದ್ದಾರಲ್ವಾ, ನಾವು ಅಲ್ಲೋಗಿ ಆಟಾಡೋಣ ಚಿಕ್ಕಮ್ಮ. ಪ್ಲೀಸ್ ಚಿಕ್ಕಮ್ಮ, ನನಗೋಸ್ಕರ ಒಂದ್ಸಲ. ಸರಿ, ಹೋಗು. ನಾನು ಹೋಗು. ನಮ್ಮಪ್ಪ ನಿನ್ನ ಗುರ್ತಿಡಿಬೇಕು ಅಂದ್ರೆ ನಿನ್ ಮುಖದಲ್ಲಿ ಹರ್ಷಣ ಇರಬಾರ್ದು. ಐಡಿಯಾ. ಚಿಕ್ಕಮ್ಮ, ನಿಲ್ಸು ನಿಲ್ಸು. ನಿಲ್ಸು. ಸಾರಿ ಚಿಕ್ಕಮ್ಮ. ಹೋಗೋ. ಸಾರಿ.
ಹೌದು, ಬಣ್ಣದ ಆಟ ಆಡೋಣ ಅಂತ ಹೇಳಿ ನನ್ ಮುಖಕ್ಕೆ ನೀರ್ ಯಾಕೆ ಹಾಕ್ತಾ ಇವನು? ಅರಿಶಿನ ಅಳ್ಸೋಯ್ತಾ? ಒಂದ್ ನಿಮಿಷ ಇಲ್ಲಿ ಬಾರಪ್ಪ. ಎಲ್ಲಿಗೋ? ಓ ಅತ್ತೆ ಮಗಳೇ, ನಿಂತ್ಕೋ. ತಪ್ಪಿಸ್ಕೊಳಕ್ ನೋಡ್ತಾ ಇದ್ಯಾ? ಈ ಸಾರಿ ನೀನೇನೇ ಮಾಡಿದ್ರು ನನ್ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅತ್ತೆ ಮಗಳೇ. ಅತ್ತೆ ಮಗಳೇ, ನಿನ್ ಫೇಸ್ ಸ್ವಲ್ಪ ಟರ್ನ್ ಮಾಡು, ಮುಖಕ್ಕೆ ಬಣ್ಣ ಹಾಕೋಣ ಅಂತ. ತಿರುಗು. ತಿರುಗ್ತೀಯಾ ಇಲ್ಲ ನನ್ನೇ ತಿರುಗಿಸುವಂತ್ಯಾ? ನಾನೇ ತಿರುಗಿಸ್ತೀನಿ. ನನ್ನ ಅತ್ತೆ ಮಗಳು ಮುಖ ನೋಡ್. ನೀನಾ? ಅಂದ್ರೆ ಇಷ್ಟು ದಿನ ನಮ್ಮ ಮನೇಲಿ ಈ ತರ ವೇಷ ಹಾಕೊಂಡು ಭಕ್ತೆ ತರ ತಿರುಗ್ತಾ ಇದ್ದು ನಮ್ಮನ್ ಮೋಸ ಮಾಡಿದ್ಯಾ? ಏಯ್, ಇಷ್ಟು ದಿನ ನಮ್ಮ ಮನೇಲಿ ಇದ್ದಿದ್ ನೀನಾ? ಅಂದ್ರೆ ಎಲ್ರಿಗೂ ಮೋಸ ಮಾಡ್ತಾ ಇದ್ಯಾ? ನನಗೂ ಮೋಸ ಮಾಡಕ್ ನೋಡ್ತಾ ಇದ್ಯಾ? ನಿನ್ನನ್ನು ಸಾಯಿಸ್ಬಿಡ್ತೀನಿ. ಬಿಡಲ್ಲ, ಸಾಯಿಸ್ತೀನಿ. ನಿನ್ನಂತವಳು ಬದುಕಿರ್ಬಾರ್ದು, ಸಾಯಿಸ್ಬೇಕು. ಹೇಳು, ಯಾಕೆ ಬಂದಿದ್ಯಾ ನಮ್ಮ ಮನೆಗೆ? ರಾಕ್ಷಸಿ, ನಿನ್ನನ್ನು ಬಿಡಲ್ಲ, ಸಾಯಿಸ್ತೀನಿ. ನಿನ್ನಂತವಳು ಬದುಕಿರ್ಬಾರ್ದು, ಸತ್ತೋಗ್ಬೇಕು. ಓ ಅತ್ತೆ ಮಗಳೇ, ಇಲ್ಲಿ ಬರ್ತೀಯಾ ಇಲ್ಲ ನಾನೇ ಬರ್ಲಾ? ಬರ್ತಾ ಇದ್ದೀನಿ. ಇವತ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅತ್ತೆ ಮಗಳೇ. ನಿನಗ್ ಬಣ್ಣ ಹಾಕೋದು ಕನ್ಫರ್ಮ್, ನಿನ್ ಮುಖ ನೋಡೋದು ಕನ್ಫರ್ಮ್. ಆಹಾ, ಎಷ್ಟು ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ಯಾ ಅತ್ತೆ ಮಗಳೇ. ನಾವೆಲ್ರೂ ಅಲ್ಲಿ ಆಟ ಆಡ್ತಾ ಇದ್ರೆ ತಾವ್ ಇಲ್ಲಿದ್ದೀರೋ? ಇವತ್ ನಿನ್ನ ಬಿಡೋ ಮಾತೇ ಇಲ್ಲ. ಬರ್ತಿದ್ದೀನಿ. ಚಿರು, ಸೈಡ್ಗೆ ಹೋಗೋ.
ಏನತ್ತೆ ಮಗಳೇ, ಇವತ್ತು ನನ್ಗೆ ಅವಕಾಶ ಕೊಡಲ್ವಾ? ಮುಖ ತೋರ್ಸಲ್ವಾ? ಆ ಅದೃಷ್ಟ ನನ್ಗಿಲ್ವಾ? ಬಣ್ಣ ತಂದಿದ್ದೆ ನಿನ್ ಮುಖಕ್ಕೆ ಎರ್ಚೋಣ ಅಂತ. ಇಷ್ಟಕ್ಕೂ ನಿನ್ ಮುಖ ಖಾಲಿ ಇಲ್ವಲ್ಲ, ಮತ್ತಿನ್ಯಾಕೆ? ನಾನೇ ಹಾಕೋತೀನಿ. ಚೆನ್ನಾಗಿದ್ಯಾ ನೀನು? ನಿಮ್ಮಪ್ಪನ್ಗೆ ನನ್ ಮುಖ ತೋರಿಸ್ಬೇಕು ಅಂತ ಈ ತರ ಪ್ಲಾನ್ ಮಾಡಿದ್ಯಾ ಅಲ್ವಾ? ಬಾರೋ. ಏಯ್, ನೀನ್ ಬೇಕು ಅಂತಾನೆ ನನ್ ಮುಖದ ಮೇಲೆ ನೀರ್ ಹಾಕಿದ್ದಲ್ವಾ? ನಿಮ್ಮಪ್ಪನ್ನ ಬಂದಿದ್ದು ನಾನೇ ಅನ್ನೋ ವಿಷಯ ನಿನಗ್ ಗೊತ್ತಾಗಿದೆ ಅಂತ ನನ್ಗೆ ಅರ್ಥ ಆಗಿದೆ. ನಿಮ್ಮಪ್ಪ ನನ್ನ ನೋಡ್ಲಿ ಅಂತಾನೆ ಅಲ್ವಾ ನೀನ್ ಹೀಗ್ ಮಾಡಿದ್ದು? ಹೌದು, ನಮ್ಮಪ್ಪನ್ನ ಬಂಧಿಸಿದ್ದು ನೀನೆ. ನಿನ್ನ ಹಿಡ್ಸ್ಕೊಡೋಕೆ ನಾನು ಹಾಗೆ ಮಾಡಿದ್ದು. ನಿನಗ್ ನಿಜ ಗೊತ್ತಾಗ್ಲಿ ಅಂತಾನೆ ವೀರಭದ್ರ ಆ ಟಾಪಿಕ್ ನನ್ನ ಹತ್ರ ಮಾತಾಡಿದ್ನ. ಇಷ್ಟು ದಿನ ಆದಿತ್ಯನ ಬಂದ್ಸಿಟ್ಟಿದ್ ನಾನು ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಮೊನ್ನೆವರೆಗೂ ಆದಿತ್ಯನ ಹಿಡ್ದಿಟ್ಟಿರೋದು ನೀನು ಅಂತ ಎಲ್ರಿಗೂ ಗೊತ್ತಾಯ್ತು ಅನ್ಕೋ. ನಿನ್ ಜೀವನ ಏನಾಗುತ್ತೋ ಗೊತ್ತಾ? ಆದಿತ್ಯನ್ನ ಕಿಡ್ನಾಪ್ ಮಾಡಿಸಿದ್ದು ನಾನೇ ಅನ್ನೋ ವಿಷಯ ಆದಿತ್ಯನಿಗ್ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ನೀನು ಕಳ್ಳಂತರ ಇದ್ದು ಕೇಳಿಸ್ಕೊಂಡಿದ್ಯಾ? ಇನ್ನೊಂದ್ಸಲ ನನ್ನ ನಿಮ್ಮಪ್ಪನ್ಗೆ ಹಿಡ್ಕೊಡಕ್ ಹುಚ್ಚುಚ್ಚಾಕ್ ಪ್ಲಾನ್ ಮಾಡ್ದೆ ಅನ್ಕೋ, ನಿನ್ನ ನಿಮ್ಮಪ್ಪನ್ನ ನಿಮ್ಮಮ್ಮನ್ನ ಎಲ್ಲಾರನ್ನೂ ಶೂಟ್ ಮಾಡಿ ಬಿಸಾಕ್ತೀನಿ.